ಹಲೋ ಸ್ನೇಹಿತರೆ, ಕನ್ನಡ ಫಿಕ್ಷನ್ ಫ್ರೈಟನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಲ್ಲಿರುವ ಹಾಂಟೆಡ್ ಪ್ಲೇಸ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ನಾನು ಮೊದಲೇ ಹೇಳ್ತಾ ಇದ್ದೀನಿ, ನನ್ನ ಈ ವಿಡಿಯೋವಿನ ಉದ್ದೇಶ ನೀವು ದೆವ್ವಭೂತಗಳನ್ನ ನಂಬಲಿ ಅಂತಲ್ಲ, ಜಸ್ಟ್ ಒಂದು ಮನೋರಂಜನೆಗೆ ಮಾತ್ರ. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೋರ್. ಸೊ ಬನ್ನಿ, ಇನ್ನು ಹೆಚ್ಚು ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಕತೆ ಕಡೆ ಹೋಗೋಣ. ಮೊದಲನೆಯ ಪ್ಲೇಸ್ ಹೆಸರು ಕಲ್ಪಲ್ಲಿ ಸಿಮಿಟ್ರಿ. ಆಫ್ಕೋರ್ಸ್ ಸ್ಮಶಾನಗಳು ಹಾಂಟೆಡ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ, ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಸ್ಮಶಾನಗಳು ಹಾಂಟೆಡೇ. ಓಲ್ಡ್ ಮಡ್ರಾಸ್ ರೋಡಲ್ಲಿ ಇರುವ ಈ ಸಮಾಧಿಗೆ ಜನ ಹೋಗಲು ಹೆದರ್ತಾರೆ, ಯಾಕಂದರೆ ಅಲ್ಲಿಯ ಜನರ ಹೇಳಿಕೆಯ ಪ್ರಕಾರ ಇಲ್ಲಿ ಕತ್ತಲೆಯಲ್ಲಿ ಹೋದರೆ ಯಾರೋ ಓಡಾಡಿದಂತೆ ಮತ್ತು ನಮ್ಮನ್ನು ಯಾರೋ ಎಳೆಯುವ ಹಾಗೆ ಫೀಲ್ ಆಗ್ತದೆ ಅಂತ ಅಲ್ಲಿನ ಜನರು ಮಾತಾಡ್ಕೊಳ್ತಾರೆ. ಇನ್ನು ಎರಡನೇ ಪ್ಲೇಸ್ ಹೆಸರು ವಿಕ್ಟೋರಿಯಾ ಹಾಸ್ಪಿಟಲ್. ಹಲವಾರು ಸ್ಟ್ರೇಂಜ್ ಥಿಂಗ್ಸ್ಗಳು ಆಗಿದೆ ಅನ್ನೋದಕ್ಕೆ ಹಲವಾರು ಎಕ್ಸಾಂಪಲ್ಗಳಿದೆ. ಬಟ್ ಎಲ್ಲ ಗೋಸ್ಟ್ಗಳು ಹೆದರಿಸಿದರೆ ಈ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಇರುವ ಗೋಸ್ಟ್ ಮಾತ್ರ ಸ್ವಲ್ಪ ಫನ್ನಿಯಾಗಿದೆ. ಹಾಸ್ಪಿಟಲಲ್ಲಿ ಇರೋ ಫುಡ್ ಐಟಮ್ಸ್ಗಳೆಲ್ಲ ಖಾಲಿ ಆಗ್ತಿದೆ. ಅದಕ್ಕೆಲ್ಲ ಕಾರಣ ಅಲ್ಲಿನ ಗೋಸ್ಟ್ ಎಂಬುದು ಅಲ್ಲಿನವರ ವಾದ. ಇದು ಬಿಟ್ಟರೆ ಅದೆವ್ವ ಯಾರಿಗೂ ಏನೂ ತೊಂದರೆನಂತೂ ಮಾಡಿಲ್ಲ. ಇನ್ನು ಮೂರನೇ ಪ್ಲೇಸ್ ಹೆಸರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಹೌದು, ಈ ಒಂದು ಪ್ಲೇಸ್ ರೀಸೆಂಟಾಗಿ ಹಾಂಟೆಡ್ ಲಿಸ್ಟ್ಗೆ ಸೇರಿಕೊಂಡಿದೆ. ನೆಕ್ಸ್ಟ್ ಟೈಮ್ ನೀವು ಯಾವಾಗಾದರೂ ರಾತ್ರಿ ಹೊತ್ತು ಏರ್ಪೋರ್ಟ್ಗೆ ಭೇಟಿ ಕೊಟ್ಟಾಗ ಜಸ್ಟ್ ಚೆಕ್ ಮಾಡಿ, ದೆವ್ವ ಇದೆನಾ ಇಲ್ವಾ ಅಂತ. ಬಿಳಿ ಡ್ರೆಸ್ ಹಾಕಿದ ಒಬ್ಬ ಮಹಿಳೆ ರನ್ವೇಯಲ್ಲಿ ಸ್ವಲ್ಪ ಹೊತ್ತು ಕಾಣಿಸ್ಕೊಂಡು ಮಾಯವಾಗ್ತಾಳೆ ಅಂತ ಅಲ್ಲಿನ ಪೈಲಟ್ಸ್ಗಳು ರಿಪೋರ್ಟ್ ಮಾಡಿದರು. ಆ್ಯಂಡ್ ಇವನ್ ಅಲ್ಲಿನ ಸ್ಟಾಫ್ಗೂ ಕೂಡ ದೆವ್ವದ ಒಂದು ಡೇಂಜರಸ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳ್ತಾರೆ. ಇನ್ನು ನಾಲ್ಕನೇ ಪ್ಲೇಸ್ ಹೆಸರು ಸೆಂಟ್ ಮಾರ್ಕ್ಸ್ ರೋಡ್ನಲ್ಲಿರುವ ಟೆರಾವೆರಾ. ಆ್ಯಕ್ಚುಲಿ ಇದು ಪ್ಲೇಸ್ ಅಲ್ಲ, ಹಾಂಟೆಡ್ ಹೌಸ್. 2002ರಲ್ಲಿ ಒಬ್ಬಳು ನಿಗೂಢವಾಗಿ ಕೊಲೆಯಾದಳು. ಕೊಲೆಗಾರ ಯಾರು ಎಂಬುದು ಪತ್ತೆಯಾಗಿಲ್ಲ. ಅಲ್ಲಿಂದ ಆ ಮನೆ ಬಳಿ ಹೋಗಲು ಯಾರೂ ಧೈರ್ಯ ಮಾಡ್ತಿಲ್ಲ. ಆ್ಯಂಡ್ ಇಲ್ಲಿಗೆ ಹೋದರೆ ಯಾರೋ ಅಳೋ ಹಾಗೆ ಕಿರ್ಚೋ ಹಾಗೆ ಧ್ವನಿಗಳು ಬರುತ್ತೆ ಅಂತ ಅಲ್ಲಿಗೆ ಹೋದವರು ಹೇಳ್ತಾರೆ. ಆ್ಯಂಡ್ ಆ ಮನೆಯ ಕಿಟಕಿಯಿಂದ ಒಳಗಡೆ ನೋಡಿದ್ರೆ ಯಾವುದೋ ಒಂದು ಹುಡುಗಿ ಬೇಜಾರಲ್ಲಿ ಮೆಟ್ಟಿಲು ಮೇಲೆ ಕೂತಿರ್ತಾಳೆ ಅಂತ ಜನಗಳು ಮಾತಾಡ್ತಾರೆ. ಇನ್ನು ಐದನೇ ಪ್ಲೇಸ್ ಹೆಸರು MG ರೋಡಲ್ಲಿರುವ ಕಾಲ್ ಸೆಂಟರ್. ಸುಮಾರು ವರ್ಷಗಳ ಹಿಂದೆ ಅಲ್ಲಿ ವರ್ಕ್ ಮಾಡ್ತಿದ್ದ ಒಂದು ಹುಡುಗಿ ಆ ಒಂದು ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ಲು. ಅವಳಿಗೆ ಆಕ್ಸಿಡೆಂಟ್ ಮಾಡಿದ್ದ ಡ್ರೈವರ್ ಅವಳಿಗೆ ಹೆಲ್ಪ್ ಮಾಡದೆ ಓಡೋಗಿದ್ದ. ಅವತ್ತಿಂದ ಆ ಹುಡುಗಿಯ ಆತ್ಮ ಅಲ್ಲೇ ತಿರುಗ್ತಿದೆ, ತೊಂದರೆ ಕೊಡ್ತಿದೆ ಎಂಬ ಸುದ್ದಿಗಳಿವೆ. ಇನ್ನು ಆರನೇ ಪ್ಲೇಸ್ ಹೆಸರು NH4. ನಿಮ್ಮಲ್ಲಿ ಕೆಲವರಿಗೆ NH4 ಹೈವೇ ಬಗ್ಗೆ ಗೊತ್ತಿರ್ಬೋದು. ಮುಂಬೈ, ಬ್ಯಾಂಗ್ಳೂರ್, ಕೋಲಾರ, ಚೆನ್ನೈಗೆ ಕನೆಕ್ಟ್ ಆಗುವಂಥ ಹೈವೇ ಇದು. ಅಲ್ಲಿಯ ಜನರ ಹೇಳಿಕೆಯ ಪ್ರಕಾರ ಈ ದಾರಿಯಲ್ಲಿ ರಾತ್ರಿ ಹೊತ್ತು ಹೋಗುವಾಗ ಒಂದು ಸುಂದರವಾದ ಹುಡುಗಿ ಲಿಫ್ಟ್ ಕೇಳ್ತಾಳೆ. ಒಂದು ವೇಳೆ ಯಾರಾದರೂ ನಿಲ್ಲಿಸಿ ಅವಳನ್ನ ಹತ್ತಿಸ್ಕೊಂಡು ಹೊರಟ್ರೆ ಅವಳು ಅರ್ಧ ದಾರಿಯಲ್ಲೇ ಮಾಯವಾಗಿ ಆ್ಯಂಡ್ ಮತ್ತೆ ಪ್ರತ್ಯಕ್ಷವಾಗಿ ನಿಮ್ಮನ್ನೇ ನೋಡುತ್ತಾ ವಿಚಿತ್ರವಾಗಿ ನಗ್ತಾಳಂತೆ. ಇನ್ನು ಕೊನೆಯ ಪ್ಲೇಸ್ ಹೆಸರು ಹೊಸಕೋಟೆ ರೂಟ್. ಇದು ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ರೋಡ್, ಯಾಕಂದರೆ ಮಧ್ಯರಾತ್ರಿಯಲ್ಲಿ ಜನರು ಓಡಾಡಲಿಕ್ಕೆ ಭಯಪಡುವಂಥ ರೋಡ್ ಇದು. ಯಾಕಂದರೆ ಈ ರೋಡ್ ಎರಡು ಸೈಡು ಕೂಡ ಸ್ಮಶಾನ ಇದೆ. NH4 ಹೈವೇಯಲ್ಲಿ ಒಂದು ಹುಡುಗಿ ಲಿಫ್ಟ್ ಕೇಳಿದರೆ ಇಲ್ಲಿ ಒಂದು ಮುದುಕಿ ಹೋಗೋ ಬರೋ ಗಾಡಿಗಳನ್ನ ನಿಲ್ಲಿಸಿ ತೊಂದರೆ ಕೊಡ್ತಾಳಂತೆ. ಈ ಒಂದು ಇನ್ಸಿಡೆಂಟ್ ಹಲವಾರು ಮಂದಿಗೆ ಆಗಿದೆ. ಸೊ ಇದಿಷ್ಟು ಬ್ಯಾಂಗ್ಳೂರಿನ ಕೆಲವು ಹಾಂಟೆಡ್ ಪ್ಲೇಸ್ಗಳು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಆ್ಯಂಡ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಸಲ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.